ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತೊಂದು SUV ತೊಗೊಂಬಂದಿದ್ದೀವಿ. ಒಳ್ಳೆ ಗಾಡಿ ಮಾತ್ರ, ಅಮೇರಿಕನ್ ಬ್ಯೂಟಿ, ಸಕ್ಕತ್ತಾಗಿದೆ. ಬನ್ರಿ ಅದ್ರ ಫ್ಯೂಚರ್ಸ್ ಫುಲ್ಲು ತಿಳಿಸ್ಕೊಡ್ತೀನಿ, ನೋಡೋಣ ಹೆಂಗಿರುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಂದ ಮುಂಚೆ ಒಳ್ಳೆ ಶಾರ್ಟ್ಸ್ ಹಾಕ್ತೀವಿ, ನೋಡ್ಕೊಂಡ್ ಬಂದ್ಬಿಡ್ರಿ. ಇನ್ನಿತಕ್ಕೆ ಬೇಜಾರು ನಾನಿಲ್ಲವೇ, ಈ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದ್ದು 1903 ಅಲ್ಲಿ. ಇದ್ರ ಫೌಂಡರ್ ಬಂದು ಹೆನ್ರಿ ಫೋರ್ಡ್ ಅಂತ. ಇನ್ನ ನಮ್ಮ ಇಂಡಿಯಾಗ್ ಬಂದಿದ್ದು 1995 ಅಲ್ಲಿ. ಅದು ಮಹೇಂದ್ರ ಜೊತೆ ಕೊಲಾಬ್ ಆಗಿ ಬರುತ್ತೆ. ಇನ್ನ ಇದು ಫಸ್ಟ್ನೇ ಗಾಡಿ ಬಂದ್ರೆ ಫೋರ್ಡ್ ಎಸ್ಕಾರ್ಟ್ ಅಂತ. ಆ ಗಾಡಿನೂ ಅಷ್ಟೇ, ಅದ್ರ ಆಪರೇಟಿವ್ ಆಗ್ತಿದ್ದ ನೇಮ್ ಬಂದು ಮಹೇಂದ್ರ ಫೋರ್ಡ್ ಇಂಡಿಯನ್ ಲಿಮಿಟೆಡ್ ಅಲ್ಲಿ ಆಪರೇಟ್ ಆಗ್ತಿತ್ತು. ಇನ್ನು ಇವತ್ತು ನಾ ತಂದಿರೋ ಗಾಡಿ ಬಂದು 2018 ಮಾಡಲ್ ಫೇಸ್ ಲಿಫ್ಟ್ ಗಾಡಿ. ಇನ್ನ ಎಕೋ ಸ್ಪೋರ್ಟ್ ಸ್ಟಾರ್ಟ್ ಆಗಿದ್ದು ಬಂದು ನಮ್ಮ ಇಂಡಿಯಾದಲ್ಲಿ 2013 ಸ್ಟಾರ್ಟ್ ಆಗುತ್ತೆ. ಈ ಕಂಪನಿ ಇಂಡಿಯಾದಿಂದ ಎಕ್ಸಿಟ್ ಆಗಿದ್ರು ಸಹ ಈಗಲೂ ಸಹ ಸ್ಪೇರ್ ಪಾರ್ಟ್ಸ್ ಸರ್ವಿಸು ಎಲ್ಲ ಅವೈಲಬಲ್ ಇದೆ. ಇನ್ನ ಈ ಗಾಡಿ ಈಗಲೂ ಸಹ ಇಂಡಿಯಾ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದೆ. ಈಗಲೂ ಮಾತ್ರ ಒಳ್ಳೆ ಗಾಡಿ, ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ಕಂಫರ್ಟ್ ಇದೆ, ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಬನ್ನಿ ಫಿನಾಲ್ಸ್ ನ ಫುಲ್ಲು ತಿಳಿಸ್ಕೊಡ್ತೀನಿ. ಇನ್ನ ಫ್ರಂಟ್ ಲುಕ್ ಹೇಳೋದಾದ್ರೆ ಫ್ರಂಟ್ ಗ್ರಿಲ್ ಕೊಟ್ಟಿದ್ದಾರೆ, ಪ್ರೊಜೆಕ್ಟರ್ LED ಕೊಟ್ಟಿದ್ದಾರೆ, DRLs, ಸೈಡ್ ಇಂಡಿಕೇಟರ್ಸ್, ಇನ್ನ ಫಾಗ್ ಲೈಟ್ ಇದೆ. ಇನ್ನ ಫ್ರಂಟ್ ಲುಕ್ ನೋಡೋದಾದ್ರೆ ಒಳ್ಳೆ ಲುಕ್ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾ ರೋಡ್ಸ್ ಗೆ ಒಳ್ಳೆ ಫಾಗ್ ಲೈಟ್ ಇದೆ, LED ತುಂಬಾ ಇಂಟೆನ್ಸಿಟಿ ಆಗಿ ಲೈಟ್, ಒಳ್ಳೆ ಲೈಟ್ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಹೇಳ್ಬೇಕು ಅಂದ್ರೆ ಡೋರ್ ಗೇಜ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಗಾಡಿ ಬಿಲ್ಡ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಸ್ಪೆಸಿಫಿಕೇಶನ್ಸ್ ಬರೋದಾದ್ರೆ 215/16 or 16 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಫ್ರಂಟ್ ಮಾತ್ರ ಡ್ಯೂಯಲ್ ಡಿಸ್ಕ್ ಇದೆ, ಇನ್ ಬ್ಯಾಕ್ ಸೈಡ್ ಎಲ್ಲ ಡ್ರಮ್ ಬ್ರೇಕ್ಸ್. ಬ್ಯಾಕ್ ಸೈಡ್ ಲುಕ್ ನೋಡೋದಾದ್ರೆ ಈ ಗಾಡಿಗಳಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣೋದು ಅಂದ್ರೆ ಈ ಸ್ಪೇರ್ ವೀಲ್. ಇನ್ನು ಈ ಬ್ರ್ಯಾಂಡ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲೇನೆ ಅಲಾಯ್ ವೀಲ್ಸ್ ಕೊಡ್ತಾರೆ. ಇನ್ನ ಬ್ಯಾಕ್ ಸೈಡ್ ಎಕೋ ಸ್ಪೋರ್ಟ್ಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ಸೈಡ್ ಅಂದ್ರೆ ಟೈಟಾನಿಕ್ ಅನ್ನೋ ಒಂದು ಬ್ಯಾಡ್ಜ್ ಇದೆ. ಬ್ಯಾಕ್ ಸೈಡ್ ವೈಫರ್ ಕೊಟ್ಟಿದ್ದಾರೆ, ಡಿಫಾಗ್ಲಿಂಗು, ಇನ್ನ ಆಂಟೆನಾ ಕೊಟ್ಟಿದ್ದಾರೆ. ಈ ಕಾರ್ ಬಂದು ಡೀಸೆಲ್ ವೇರಿಯಂಟ್. ಈ ಕಾರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ 52 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇನ್ನ ಬೇರೆ ಕಾರ್ಗಳಲ್ಲೆಲ್ಲ 45 ಅಷ್ಟೇ ಬರೋದು. ಈಗ ಬರ್ತಾರ ಸೆಗ್ಮೆಂಟ್, ಯಾವ್ದೇ ಸೆಗ್ಮೆಂಟ್ ಗಾಡಿಗಳಲ್ಲೂ 45 ಲೀಟರ್ ಫುಲ್ ಟ್ಯಾಂಕ್ ಕೊಡ್ತಾರೆ ಅಷ್ಟೇ. ಯಾಕೆ? ಇನ್ನ ಇಂಜಿನ್ ಕೆಪಾಸಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಗಾಡಿಯಲ್ಲಿ 1498 cc ಬರುತ್ತೆ. ಇನ್ನ 4 ಸಿಲಿಂಡರ್, 100 bhp ಪವರ್ ಇದೆ. ನ್ಯೂಟನ್ ಮೀಟರ್ ಟಾರ್ಕ್ ಬಂದು 205 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇನ್ನು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ಸ್ ಬರುತ್ತೆ. ಇನ್ನ ಈ ಗಾಡಿ ಲೆಂತ್ ಬಂದು 3998 mm ಬರುತ್ತೆ. ವಿಡ್ತ್ ಬಂದು 1765 ಲೆಂತ್ ಬರುತ್ತೆ. ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ನಮ್ ಇಂಡಿಯಾಗ್ ಮಾತ್ರ ಯಾವ ಅಂಶಗೂ ತಡೆಯಲ್ಲ ಆಲ್ಮೋಸ್ಟ್. ಇನ್ನ ಇಂಟೀರಿಯರ್ ಬಗ್ಗೆ ನೋಡೋಣ ಬನ್ನಿ. ಇನ್ನ ಇಂಟೀರಿಯರ್ ಡಿಸೈನ್ ಗಳಿಗೆ ಬಂದ್ರೆ ಸ್ಟೇರಿಂಗ್ ಕಂಟ್ರೋಲ್ಸ್ ಗಳು ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ಆಡಿಯೋ ಕಂಟ್ರೋಲ್ಸ್. ಇನ್ನ ಈ ಡಿಸ್ಪ್ಲೇ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅನಲಾಗ್ ಕ್ರಸ್ಟರ್ ಕೊಟ್ಟಿದ್ದಾರೆ. ಇನ್ನ ಈ ಡಿಸ್ಪ್ಲೇದು ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಫುಲ್ ಚೇಂಜ್ ಆಗ್ತಾ ಇದೆ. ಮೆನ್ಯೂಲ್ ಬಂದ್ರೆ ಡಿಸ್ಪ್ಲೇ, ಮೈಕಿ, ಏನೇನೋ ಇದೆ. ಇನ್ನ ಈ ಸೆಗ್ಮೆಂಟ್ ಅಲ್ಲಿ ಟಿಲ್ಟ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಮಾತ್ರ ಇಲ್ಲ. ಇನ್ನ ಈ ಕಡೆ ಬೇರೆ ಕಂಪ್ನಿಗಳಲ್ಲೆಲ್ಲ ಇಲ್ಲೊಂದು ಮ್ಯಾಪ್ ಕೊಟ್ಬಿಟ್ಟು ಇನ್ನ ರೈಟ್ ಸೈಡಿಗೆ ಬೇಕು ಅಂದ್ರೆ ರೈಟ್ ಸೈಡಿಗೆ ತಿರ್ಗಿಸ್ಬಿಟ್ಟು, ಲೆಫ್ಟ್ ಸೈಡಿಗೆ ಬೇಕು ಅಂದ್ರೆ ಲೆಫ್ಟ್ ಸೈಡಿಗೆ ತಿರ್ಗಿಸ್ಬಿಟ್ಟು ಅಡ್ಜಸ್ಟಬಲ್ ಮಾಡ್ಬೋದು. ಇನ್ನ ಫೋರ್ಡ್ ಅಲ್ಲಿ ಬಂದ್ರೆ ಇಲ್ಲೊಂದಿಷ್ಟು 4 ಬಟನ್ಗಳು ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಂಗ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ನು ಆಟೋ ಫೋಲ್ಡ್ ಬರುತ್ತೆ, ಮಿರರ್ ಫೋಲ್ಡ್ಸ್, ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಮಾತ್ರ 1 ಟಚ್ ಡೌನ್, 1 ಟಚ್ ಅಪ್ ಕೊಟ್ಟಿದ್ದಾರೆ. ಇನ್ನ ಬೇರೆ ಕಂಪ್ನಿಗಳಲ್ಲಾದ್ರೆ ಈ ಕಡೆ ಒಂದು ಮ್ಯಾಪ್ ಕೊಟ್ಬಿಟ್ಟು ಈ ಕಡೆ ಲಾಕ್ ಕೊಡ್ತಾರೆ. ಇದ್ರಾಗೆಲ್ಲ ಫುಲ್ ಬಟನ್ಸೇ ಕೊಟ್ಟಿದ್ದಾರೆ. ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಂಟೆನ್ಸಿಟಿ ಎಷ್ಟು ಬೇಕಾದ್ರೆ ಸೆಟ್ ಮಾಡ್ಕೊಳಂಗೆ. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. AC ಕಂಟ್ರೋಲ್ಸ್ ಒಂಥರ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನೋಡ್ಬೋದು ಸೆಂಟರ್ ಮೌಂಟ್ ಸಖತ್ತಾಗಿ ಕಾಣಿಸುತ್ತೆ. ಇದು ಒಂಥರ ಪ್ರೀಮಿಯಂ ಲುಕ್ ಇದೆ. ಇಲ್ಲಿ 12 ವಾಟ್ಸ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ 2 USB ಕೊಟ್ಟಿದ್ದಾರೆ. ಸೆಗ್ಮೆಂಟ್ ಅಲ್ಲಿ 2 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಮಿರರ್ಸ್ ಕೊಟ್ಟಿಲ್ಲ, ಲೈಟ್ ಕೊಟ್ಟಿಲ್ಲ. ಇನ್ ಈ ಸೈಡ್ ಬಂದ್ರೆ ಲೈಟ್ಸ್ ಮೇಲ್ಗಡೆ ಮೌಂಟ್ ಮಾಡಿದ್ದಾರೆ, ಮಿರರ್ ಕೊಟ್ಟಿದ್ದಾರೆ. ಇನ್ನ ಸ್ಪೆಕ್ ಸ್ಟೋರೇಜ್
ಇನ್ನ ಆಡಿಯೋ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಬನ್ನಿ ಒಂದ್ ಡ್ರೈವ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಸೀಟ್ ಬೆಲ್ಟ್ ಗಳನ್ನ ವೇರ್ ಮಾಡ್ರಿ. ಇನ್ನ ಈ ಗಾಡಿಲಿ ಸ್ಟೇರಿಂಗ್ ರೆಸ್ಪಾನ್ಸ್ ಮಾತ್ರ ಸಖತ್ತಾಗಿದೆ. ಇನ್ನ ಕರುಗಳಲ್ಲೂ ಅಷ್ಟೇ ಸ್ಟೇರಿಂಗ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಲಾಂಗ್ ಡ್ರೈವ್ ಮಾಡೋರ್ಗುನು ಏನಂತ ರಿಸ್ಕ್ ಅನ್ಸಲ್ಲ, ಡ್ರೈವಿಂಗ್ ಚೆನ್ನಾಗಿ ಮಾಡ್ಬೋದು. ಬಿಟ್ರೆ ನಮ್ ಇಂಡಿಯನ್ ರೋಡ್ಸ್ಗೂ ಚೆನ್ನಾಗಿದೆ ಗಾಡಿ. 200 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಓವರ್ಟೇಕ್ ಮಾಡ್ಬೇಕಾದ್ರೂ ಅಷ್ಟೇ ಕಾನ್ಫಿಡೆನ್ಸ್ ಏನ್ ಕಮ್ಮಿ ಆಗಲ್ಲ. ಒಳ್ಳೆ ಗಾಡಿ ಮಾತ್ರ. ಈಗ್ಲೂ ಯೂಸ್ ಮಾಡಿರೋ ಗಾಡಿಗಳ್ನು ತಗೊಳೋದಾದ್ರೆ ಚೆನ್ನಾಗಿದೆ. ಯೂಸ್ ಮಾಡಿದ ಗಾಡಿಗಳ್ನು ತಗೊಬೋದು, ಆದ್ರೆ ಒಂದ್ಸಲಿ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ತೊಗೊಳ್ಳಿ. ಬನ್ನಿ ಗೈಸ್, ಫಸ್ಟ್ ಡೀಸೆಲ್ ಫಿಲ್ ಮಾಡ್ಸೋಣ. ಅಭಿರಾಮ ನಾನು ಅಭಿಸಾರಿಕೆ ನೀನು ಇರುವಂತ ಕನಸು ಶುರುವಾಯ್ತು. ಕಳೆದಷ್ಟು ಜನ್ಮ ಜೊತೆಯಾಗಿದ್ದೆ, ಮುಂದಷ್ಟು ಜನ್ಮದಲ್ಲಿ ಜೊತೆಯಾಗಿರುವೆ. ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಾರ್ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.